ಹೋಗುವಾಗ ಅದು ಮೆತ್ತಗಿತ್ತು. ಆಗ ನಾರಾಯಣ ರೂಪಿಯಾದ ಪರಮಾತ್ಮ ಆ ತಲೆಯ ಮೂರ್ಧನ್ಯ ನಾಡಿಯಿಂದ ಒಳಗೆ ಪ್ರವೇಶ ಮಾಡಿದ್ದ. ಹಾಗಾಗಿ ಅದೊಂದು ಸ್ವಲ್ಪ ಓಪನ್ ಇತ್ತು. ಆ ನಾರಾಯಣ ಒಮ್ಮೆ ಪ್ರವೇಶ ಮಾಡಿದ ಮೇಲೆ ಅದನ್ನು ಕ್ಲೋಸ್ ಮಾಡಿದ್ದು, ಸೀಲ್ ಮಾಡಿ ಹಾಕಿತ್ತು. ಆಮೇಲೆ ಯಾರೂ ಓಪನ್ ಮಾಡಲೇ ಇಲ್ಲ ಅದನ್ನು. ಅಪರೋಕ್ಷ ಜ್ಞಾನಿಗಳು ಪ್ರಾರಬ್ಧ ಕರ್ಮ ತೀರಿದ ಮೇಲೆ ಮೋಕ್ಷಕ್ಕೆ ಹೋಗುವಾಗಷ್ಟೇ ಆ ಓಪನ್ ಅಪ್ ಆಗತ್ತದು. ಅದು ವಾಸುದೇವ ನಾಮಕನಾದ ಪರಮಾತ್ಮನೇ ಅದನ್ನು ಸೀಳಿ ರಂಧ್ರ ಮಾಡ್ತಾನೆ, ತೂತು ಮಾಡ್ತಾನೆ. ಆಗ ಕೆಳಗಿನ ಸುಷುಮ್ನ ನಾಡಿಯಿಂದ ಪರಮಾತ್ಮನೊಟ್ಟಿಗೆ, ವಾಯುದೇವರೊಟ್ಟಿಗೆ, ದೇವತೆಗಳ ಸಹಿತವಾಗಿ ಜೀವ ಹೊರಗೆ ಬರ್ತಾನೆ. ತಸ್ಮಾತ್ ಭ್ರುವೋರಂತರ ಮುನ್ನಗೇತ ನಿರುದ್ಧ ಸಪ್ತಾಶ್ವಪಥೋನಪೇಕ್ಷ ಸ್ಥಿತ್ವಾ ಮುಹೂರ್ತಾರ್ಧಮಕುಂಠ ದೃಷ್ಟಿ ನಿರ್ಭಿದ್ಯ ಮೂರ್ಧನ್ ವಿಸಜೇತ್ ಪರಂಗತಃ. ತಲೆಯನ್ನು ಸೀಳಿ ಹೊರಗೆ ಬಂದ ಜೀವ. ಹಾಗೆ ಹೊರಗೆ ಬಂದಾಗ, ಆಗ ಹೊರಗೆ ಬಂದರೆ ಆಗ ಮೋಕ್ಷ. ಮೋಕ್ಷವಾಗುವಾಗ ನಮ್ಮ ನಾಡಿಗಳಲ್ಲಿ ಉತ್ಕ್ರಾಂತಿ. ಇದು ಮನುಷ್ಯ ಯೋಗಿ ಅಪರೋಕ್ಷ ಜ್ಞಾನಿ ತನ್ನ ಇಚ್ಛೆಯಿಂದ ಜೀವನನ್ನ ದೇಹದಿಂದ ಬದುಕಿದಾಗಲೇ ಹೊರಗೆ ತೆಗೆಯುವ ಕ್ರಮ ಅದ್ಭುತ. ಉಳಿದವೆಲ್ಲವರು ಸಾಯುವುದು, ಆದರೆ ಯೋಗಿ ಮಾತ್ರ ದೇಹವನ್ನು ಬಿಡುವುದು ತನ್ನ ಇಚ್ಛೆಯಿಂದ. ಹಾಗಾಯಿತು. ಇಷ್ಟಾದ ಮೇಲೆ ಅವನು ಇನ್ನು ಮೇಲಿನ ಲೋಕಗಳಿಗೆ ಹೋಗಬೇಕು. ಮೇಲಿನ ಲೋಕಗಳಿಗೆ ಹೋಗುವಾಗ ಪ್ರಶ್ನೆ ಏನು ಅಂದರೆ, ಮೇಲಿನ ಲೋಕಗಳಿಗೆ ಹೋಗುವಾಗ ಈ ಸಿಚುವೇಶನ್ನಿನಲ್ಲಿ ಅವನಿಗೆ ಇಂದ್ರಿಯಗಳು ಇರುತ್ತೋ ಇಲ್ಲವೋ, ಇಂದ್ರಿಯಗಳಿಂದ ಭೋಗವನ್ನು ಮಾಡುತ್ತಾನೋ ಇಲ್ಲವೋ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಯದಿ ಪ್ರಯಾಸ್ಯತ್ಯಥ ಪಾರಮೇಷ್ಟ್ಯಂ ವೈಹಾಯಸಾನಾಂ ಉತ ಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ ಸಹೈವ ಗಚ್ಚನ್ ಮನಸೇಂದ್ರಿಯೈಶ್ಚ. ಅವನು ಎಲ್ಲೇ ಹೋಗಲಪ್ಪ, ಅವನು ವೈಕುಂಠಕ್ಕೆ ಹೋಗಲಿ, ಸತ್ಯಲೋಕಕ್ಕೆ ಹೋಗಲಿ, ದೇವತೆಗಳು ವಿಹಾರ ಮಾಡುವ ಮಹರ್ಲೋಕ, ಜನಲೋಕ, ತಪೋಲೋಕಗಳಿಗೆ ಹೋಗಲಿ, ಅವನಿಗೆ ಇಂದ್ರಿಯಗಳು ಇವೆ, ಮನಸ್ಸು ಇದೆ. ಮನಸ್ಸು ಇಂದ್ರಿಯಗಳಿಂದ ಸಹಿತನಾಗಿಯೇ ಹೋಗ್ತಾನೆ. ಯಾಕೆಂದರೆ ಆ ಮನಸ್ಸು ಮತ್ತು ಇಂದ್ರಿಯಗಳೇನಿವೆ ಅವು ಲಿಂಗದೇಹದ ಭಾಗವಾಗಿವೆ. ಲಿಂಗದೇಹದಲ್ಲಿ ಸೇರಿಕೊಂಡ ಕಂಪೋನೆಂಟ್ ಆದದ್ದರಿಂದ, ಲಿಂಗದೇಹ ಇನ್ನೂ ಬಿಟ್ಟು ದೂರವಾಗದೇ ಇದ್ದದ್ದರಿಂದ, ಲಿಂಗದೇಹ ಇರುವವರೆಗೆ ಆ ಇಂದ್ರಿಯಗಳು ಮತ್ತು ಮನಸ್ಸು ಕೂಡ ಜೀವನ ಜೊತೆಗೇ ಬಂದೇ ಬರಬೇಕು. ಹಾಗಾಗಿ ಜೀವನ ಜೊತೆಗೆ ಬರ್ತದೆ. ಆಮೇಲೆ ಅವನು ಎಲ್ಲಿ ಹೋಗ್ತಾನೆ ಹಾಗಾದರೆ ಅಂತ ಪ್ರಶ್ನೆ ಮಾಡಿದರೆ ಗಮ್ಯವಾದ ಸ್ಥಾನವನ್ನು ಹೇಳ್ತಾರೆ. ಅದು ನಾನು ಮೊದಲು ಹೇಳಿದೆ, ಇನ್ನೊಮ್ಮೆ ನೆನಪಿಸ್ತೇನೆ. ಕೇವಲ ಯೋಗೇಶ್ವರಾಣಾಂ ಗತಿ ಮಾಮನಂತಿ ಬಹಿಸ್ತ್ರಿಲೋಕ್ಯ ಪವನಾಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಒಂದೆರಡು ಸ್ವಲ್ಪ ಲೌಕಿಕವಾದ ಕ್ಲಾರಿಫಿಕೇಷನ್ಗಳನ್ನು ಕೊಟ್ಟು ಆಧ್ಯಾತ್ಮಿಕವಾದ ತತ್ವಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಏನು ಕ್ಲಾರಿಫಿಕೇಷನ್ ಅಂದರೆ, ಸಾಮಾನ್ಯವಾಗಿ ನಾವು ಅಂದರೆ ಲೌಕಿಕರು ತಿಳಿದದ್ದೇನು ಅಂದರೆ, ಒಳ್ಳೆಯ ಕೆಲಸವನ್ನು ಮಾಡಿದರೆ ಮೋಕ್ಷವನ್ನು ಹೊಂದುತ್ತಾರೆ, ಕೆಟ್ಟ ಕೆಲಸವನ್ನು ಮಾಡಿದರೆ ಅಂಧಂತಮಸ್ಸಿಗೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ಒಳ್ಳೆಯ ಕೆಲಸವನ್ನು ಮಾಡಿದರೆ ಮೋಕ್ಷಕ್ಕೆ ಹೋಗ್ತಾರೆ ಅಂತನ್ನುವ ಮಾತೇನಿದೆ ನೋಡಿ, ಇದು 100ಕ್ಕೆ 100ರಷ್ಟು ಸತ್ಯವಲ್ಲ. ಒಳ್ಳೆಯ ಕರ್ಮದಿಂದ ಎಂದೆಂದಿಗೂ ಮೋಕ್ಷವಿಲ್ಲ. ಒಳ್ಳೆಯ ಕರ್ಮದಿಂದ ಮೋಕ್ಷ ಇಲ್ಲ. ಒಳ್ಳೆಯ ಕರ್ಮವನ್ನು ಮಾಡಬೇಕು, ಅದರಿಂದ ಜ್ಞಾನವನ್ನು ಗಳಿಸಬೇಕು, ಜ್ಞಾನದಿಂದ ಮೋಕ್ಷವನ್ನು ಪಡಿಬೇಕು. ಹಾಗಾದರೆ ಒಳ್ಳೆಯ ಕರ್ಮದಿಂದ ಮೋಕ್ಷ ಇಲ್ಲ. ಒಳ್ಳೆಯ ಕರ್ಮದಿಂದ ಏನು? ಬರೀ ಒಳ್ಳೆಯ ಕರ್ಮವನ್ನು ಮಾಡಿ ಮುಗಿಸಿಬಿಟ್ರೆ ಸ್ವರ್ಗ ಸಿಕ್ತು, ಇಹದಲ್ಲಿ ಐಶ್ವರ್ಯ ಸಿಕ್ತು, ಅಥವಾ ಇನ್ನನೇಕ ವಿಧವಾದ ಸೌಖ್ಯ ಬಂತು, ಮೋಕ್ಷ ಸಿಗುವುದಿಲ್ಲ. ನಾನು ಮೇಲಿಂದ ಮೇಲೆ ಹೇಳ್ತೇನೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಳ್ಳೆಯ ಕರ್ಮವನ್ನು ಮಾಡಿದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ ಆ್ಯಂಡ್ ಓನ್ಲಿ ಸ್ವರ್ಗ, ನಾಟ್ ಬಿಯಾಂಡ್ ದ್ಯಾಟ್. ಶಾಸ್ತ್ರ ಹೇಳ್ತದೆ, ಯೋಗೇಶ್ವರಾಣಂ ಗತಿಮಾಮನಂತಿ ಬಹಿಸ್ತ್ರಿಲೋಕ್ಯ ಪವನಾಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ. ಭಾಗವತ ಹೇಳ್ತದೆ, ಕರ್ಮಗಳಿಂದ, ಯಾವ ಸತ್ಕರ್ಮಗಳಿಂದಲೂ, ಕೋಟಿ ಜನರಿಗೆ ನೀನು ಹೊಟ್ಟೆಗೆ ಹಾಕಿದ, ಅನ್ನದಾನ ಮಾಡಿದ ಮಹಾಪುಣ್ಯವಿರಬಹುದು, ಲಕ್ಷ ಲಕ್ಷ ವರ್ಷಗಳವರೆಗೆ ಯಜ್ಞಯಾಗಾದಿಗಳನ್ನು ಮಾಡಿದ ಪುಣ್ಯವಿರಬಹುದು, ಆದರೆ ಸತ್ಕರ್ಮವನ್ನು ಮಾಡಿದ್ದರಿಂದಾಗಿ ನಿನಗೆ ಮೋಕ್ಷ ಸಿಗುವುದಿಲ್ಲ.
ಕೆಟ್ಟ ಕರ್ಮ ಮಾಡಿದ್ದಕ್ಕಾಗಿ ನೀನು ಅಂಧಂ ತಮಸ್ಸಿಗೂ ಹೋಗುವುದಿಲ್ಲ. ನೋ, ಕೆಟ್ಟ ಕರ್ಮದಿಂದ ನರಕವೇ ಆಗಬೇಕು. ಹಾಗಾದರೆ ಮೋಕ್ಷ ಸಿಗೋದು ಹೇಗೆ? ನಾವು ಇಷ್ಟು ದಿವಸ ಮತ್ತೆ ಸತ್ಕರ್ಮಗಳಿಂದ ಮೋಕ್ಷ ಅಂತ ನಾವು ತಿಳಿದಿದ್ವಲ್ಲ. ಜ್ಞಾನದಿಂದಲೇ ಮೋಕ್ಷ, ಜ್ಞಾನದಿಂದಲೇ ಮೋಕ್ಷ. ಜ್ಞಾನದಿಂದ ಮೋಕ್ಷ ಅಂದ್ರೇನು? ಜ್ಞಾನದಿಂದ ಮೋಕ್ಷ ಅಂದ್ರೇನು? ಇಂಜಿನಿಯರಿಂಗಿನಲ್ಲಿ 98% ತೆಗೆದುಕೊಳ್ಬೇಕಾ? ಮೆಡಿಸಿನ್ನಿನಲ್ಲಿ ಅಲ್ಲ. ಹಾಗಾದರೆ ಜ್ಞಾನ ಅಂದ್ರೇನು? ವೇದಶಾಸ್ತ್ರಾದಿಗಳ ಜ್ಞಾನ. ಹಾಗಾದರೆ ವೇದಶಾಸ್ತ್ರವನ್ನು ಚೆನ್ನಾಗಿ ತಯಾರು ಮಾಡಿಬಿಟ್ರೆ ಸಾಕ? ಇಲ್ಲ. ಅದರಿಂದ ನೀನು ಧ್ಯಾನ ಮಾಡಿ ಕೊನೆಗೆ ದೇವರ ದರ್ಶನವಾಗಬೇಕು. ದೇವರ ಸಾಕ್ಷಾತ್ಕಾರವೇನಿದೆ ಅದೇ ದೇವರ ಸಾಕ್ಷಾತ್ಕಾರ. ಕಣ್ಣಿಗೆ ದೇವರ ಸಾಕ್ಷಾತ್ಕಾರವಾದರೆ ಅದರಿಂದ ಮೋಕ್ಷವ? ಅಲ್ಲ. ಹಾಗಾದರೆ ಮನಸ್ಸಿಗೆ ದೇವರ ಸಾಕ್ಷಾತ್ಕಾರವಾದ. ಕಣ್ಣಿಗೆ ಸಾಕ್ಷಾತ್ಕಾರವೇನಿದೆ ನೋಡಿ, ಅನೇಕ ಭಕ್ತರಿಗೆ ಅನೇಕ ಸಜ್ಜನರಿಗೆ ಅನೇಕ ಜನರಿಗೆ ವ್ಯವಹಾರದಲ್ಲಿ ದೇವರು ಮಾಡಿಕೊಡ್ತಾನೆ. ಏನೋ ದೇವರಿಗೆ ಆಬ್ಲಿಗೇಷನ್ ಇದೆ, ಹಾಗಾಗಿ ಅವರವರಿಗೆ ಅಲ್ಲಲ್ಲಿ ದೇವರ ದರ್ಶನವನ್ನು ಕೊಟ್ಟು ಬಿಡ್ತಾನೆ. ಜ್ಞಾನದೇವನೋ, ತುಕಾರಾಮನೋ, ಅಥವಾ ತುಳಸಿದಾಸರೋ, ಮೀರಾಬಾಯಿಯೋ, ಅವರೋ ಇವರೋ ಸಂತರೋ ಸಜ್ಜನರೋ, ಅವರಿಗೆ ಇವರು ಅನ್ನಮಯ್ಯನೋ ಇತ್ಯಾದಿಗಳಿಗೆ ಎಲ್ಲರಿಗೂ ದೇವರ ದರ್ಶನವನ್ನು ಕೊಟ್ಟು ಬಿಡ್ತಾನೆ. ಆ ದೇವರ ಆ ದರ್ಶನವೇನಿದೆ ನೋಡಿ, ಆ ದರ್ಶನ ಅದು ಜನತಾ ದರ್ಬಾರ್ ಇದ್ದ ಹಾಗೆ. ಕಂಡವರಿಗೆ ದರ್ಶನವನ್ನು ಕೊಡುವಂತಹ ಜನತಾ ದರ್ಬಾರ್. ಯಾರಾದರೂ ಬರಬಹುದು, ದರ್ಶನವನ್ನು ಮಾಡಿಕೊಡು. ಇಂದ್ರಿಯಗಳಿಂದ ದರ್ಶನ. ದೇವರು ಬಂದ, ನನ್ನ ಮನೆಯಲ್ಲಿ ನೀರು ಹೊತ್ತು ತಂದು ಹಾಕಿದ, ಬಂಗಾರದ ಬೆತ್ತವನ್ನು ಧರ್ಮರಾಜನಿಗೆ ಹಿಡಿದು ಓಡಾಡಿದ, ಹಾಗೆ ನಮ್ಮ ಮನೆಯಲ್ಲೂ ಪರಮಾತ್ಮ ಓಡಾಡಬಹುದು. ಅಂತ ಮಾತ್ರಕ್ಕೆ ದೇವರು ನಮಗೆ ಮೋಕ್ಷವಾಗ್ತದೆ ಅಂತೇನಿಲ್ಲ, ಅದೇನು ಗ್ಯಾರಂಟಿ ಇಲ್ಲ. ದೇವರು ನನ್ನ ಮನೆಯೆಲ್ಲ ಕೆಲಸವನ್ನು ಮಾಡಿರ್ಬೋದು, ಏನು ನಾನು ಅಡಿಗೆ ಮಾಡಿರಲಿಲ್ಲ, ಏನೂ ಆಗಿರಲಿಲ್ಲ, 100 ಜನ ಭಕ್ತರು ಬಂದರು, ನಾನು ಬಡವ, ಆದರೂ ನನ್ನ ಮನೆಗೆ ಬಂದರು ಊಟಕ್ಕೆ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಭಗವಂತ ಬಂದ, ಅಡಿಗೆ ಮಾಡಿದ, ಎಲ್ಲ ಅಕ್ಕಿ ಬೇಳೆ ಧಾನ್ಯ ದವಸ ಎಲ್ಲ ತಂದು ಧಾನ್ಯ ಭಾರಿ ಭರ್ಜರಿ ಮೃಷ್ಟಾನ್ನವನ್ನು ಅಡಿಗೆ ಮಾಡಿದ, ತಾನೇ ಬಡಿಸಿಬಿಟ್ಟ, ಬಡಿಸಿ ಮಾಯವಾಗಿ ಬಿಟ್ಟ. ಹೀಗೆ ದೇವರು ಬಂದು ಹೋಗ್ಬೋದು ನನ್ನ ಮನೆಗೆ. ನೋ ಸರ್ಪ್ರೈಸ್, ಆ್ಯಂಡ್ ಇಟ್ ಈಸ್ ನಾಟ್ ಗ್ರೇಟ್ ಎಟ್ ಆಲ್. ಹಾಗಾದರೆ ದೇವರನ್ನು ನಾವು ಮನಸ್ಸಿನಿಂದ ಕಾಣಬೇಕು. ಮನಸ್ಸಿನಿಂದ ಕಂಡರೆ ಮಾತ್ರ ದೇವರ ಸಾಕ್ಷಾತ್ಕಾರ. ದೇವರು ಮನಸ್ಸಿಗೆ ಕಂಡಂತೆ ಕಾಣ್ತಾನೆ. ಕೆಲವು ಚಿತ್ರವನ್ನು ನೋಡ್ತಿರ್ತೀವಿ, 10 ಸಲ ನೋಡಿರ್ತೀವಿ, 11ನೇ ಸಲ ಮನಸ್ಸಿನಲ್ಲಿ ತೋರಬಹುದು. ಅದಲ್ಲ, ದೇವರೇ ತೋರಬೇಕು, ಸಚ್ಚಿದಾನಂದ ಮೂರ್ತಿಯೇ ತೋರಬೇಕು. ಹೀಗೆ ಒಂದರ ಹಿಂದೆ ಒಂದರಂತೆ ಬೇಕಾದಷ್ಟು ನಿಯಮಗಳಿವೆ. ಆ ನಿಯಮಾನುಬದ್ಧವಾಗಿ ಭಗವಂತನ ದರ್ಶನವಾದರೆ ಮಾತ್ರ ಮೋಕ್ಷ. ಅದಕ್ಕಾಗಿ ಆಚಾರ್ಯರು ಹೇಳ್ತಾರೆ, ಫಾರ್ ಯುವರ್ ರೆಫರೆನ್ಸ್, ಏನು? ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ನರಕಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನ ಇವ ಪರಂ ಪದಂ. ಸ್ವರ್ಗ, ನರಕ, ಮೋಕ್ಷ, ಅಂಧಂತಮಸ್ಸು 4 ಸಸಾಧನವಾಗಿ ಒಂದು ಶ್ಲೋಕದಲ್ಲಿ ಹೇಳಿದ ಆಚಾರ್ಯರು ಶ್ರೀಮದಾಚಾರ್ಯ. ಸ್ವರ್ಗ, ಶುಭೇನ ಕರ್ಮಣ ಸ್ವರ್ಗ, ನಿರಯಂಚ ನರಕ, ವಿಕರ್ಮಣ ಕೆಟ್ಟ ಕರ್ಮದಿಂದ, ಮಿಥ್ಯಾಜ್ಞಾನದಿಂದ ತಮಸ್ಸು, ಜ್ಞಾನದಿಂದಲೇ ಪರಮಪದ ಮೋಕ್ಷ. ಆದ್ದರಿಂದ ಏನೇ ಮಾಡಿ ಜ್ಞಾನವನ್ನು ಗಳಿಸುವ ಪ್ರಯತ್ನವನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಹೊಂದಬೇಕು. ಅಪರೋಕ್ಷ ಜ್ಞಾನ ಹೊಂದುವುದಕ್ಕೆ ಶಾಸ್ತ್ರ ಓದಿ ಪ್ರಿಪೇರ್ ಆಗಿರಬೇಕಲ್ಲ. ಉದಾಹರಣೆಗೆ ಹೇಳ್ತೀನಿ, ಬಾಲಿಶವಾಗಿರಬಹುದು, ತಿಳಿಲಿಕ್ಕೆ ಹೇಳಬೇಕಾದ್ರೆ, ಪ್ರಾಕ್ಟಿಕಲ್ಸನ್ನು ಮಾಡಬೇಕಾದರೆ ಮೊದಲು ಥೇರಿ ಬೇಕಲ್ಲ. ಹಾಗೆ ಮೊದಲು ಶಾಸ್ತ್ರವನ್ನು ಓದಿ ಥೇರಿ ಗಟ್ಟಿ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ತಯಾರಾಗಬೇಕು. ಶಾಸ್ತ್ರ ಓದಿ ತಯಾರಾಗುವುದಕ್ಕೆ ಕರ್ಮಗಳು ಬೇಕು. ಅದಕ್ಕಾಗಿ ಸತ್ಕರ್ಮ ಬೇಕು. ಸತ್ಕರ್ಮ ಮಾಡಿ ಪುಣ್ಯವನ್ನು ಗಳಿಸಿ, ಇನ್ನು ಬೇಕಾದಷ್ಟಿದೆ, ಪುಣ್ಯವನ್ನು ಗಳಿಸಿ ಚಿತ್ತಶುದ್ಧಿಯಾದ ಮೇಲೆ ಶಾಸ್ತ್ರವನ್ನು ಓದಿ ಅದರ ಸಂಸ್ಕಾರ ಗಟ್ಟಿ ಮಾಡಿಕೊಂಡಾಗ ದೇವರ ದರ್ಶನ ಆಗ್ತದೆ. ಆಗ ಮೋಕ್ಷ. ಹಾಗಾಗಿ ನಕರ್ಮಭಿಸ್ತಾಂ ಗತಿಮಾಪ್ನುವಂತಿ, ಕರ್ಮಗಳಿಂದ ಆ ಗತಿ, ಅಂಥ ಮೋಕ್ಷವೆಂಬ ಗತಿ ಸರ್ವಥಾ ಆಗಲಿಕ್ಕಿಲ್ಲಪ್ಪ. ನೋಡ್ಕೋ, ಮತ್ತೆ ಬರೀ ಕರ್ಮ ಅಂತ ಹೇಳಿ ಒಳ್ಳೆ ಕರ್ಮ ಪರೋಪಕಾರ ಎಲ್ಲ ಪರೋಪಕಾರ ಸತ್ಯ, ಆದರೆ ಅಷ್ಟು ಮಾತ್ರದಿಂದ ನಿನಗೆ ಮೋಕ್ಷ ಆಗುವುದಿಲ್ಲ. ಇದು ಉಪನಿಷತ್ತು, ಗೀತೆ, ಭಾಗವತ
ಮಹಾಭಾರತ ಹೇಳುವ ಸಿದ್ಧಾಂತ ಅಂತನ್ನುವುದಾಗಿ ತಿಳಿಬೇಕು ಸರಿಯಾಗಿ. ಯೋಗೇಶ್ವರಾಣಂ ಗತಿಮಾಮನಂತಿ ಬಹಿಸ್ತ್ರಿಲೋಕ್ಯ ಪವನಂತರಾತ್ಮ. ಇದು ಪವನಂತರಾತ್ಮ ಅಂತ ಅನ್ನೋದಕ್ಕೆ ಎರಡು ಅರ್ಥವನ್ನು ಮಾಡ್ತಾರೆ ಶ್ರೀಮದಾಚಾರ್ಯರು. ಅರ್ಥಾತ್ ವಾಯುದೇವರ ಅಂತರ್ಯಾಮಿಯಾದ ಬ್ರಹ್ಮದೇವರ ಅಂತರ್ಯಾಮಿಯಾದ ಪರಮಾತ್ಮ ಇರುವ ವೈಕುಂಠ, ಅಥವಾ ಇನ್ನೊಂದು ವಾಯುದೇವರೇ ಇರುವಂತಹ ಸ್ಥಾನ ಸತ್ಯಲೋಕ. ಸತ್ಯಲೋಕ ಮತ್ತು ವೈಕುಂಠವೆಂಬ ಎರಡು ಲೋಕಗಳಿಗೆ ಹೋಗ್ತಾರೆ. ಯಾರು ಅಲ್ಲಿ ಹೋಗೋದಿಲ್ವೋ ಅವರು ತ್ರಿಲೋಕ್ಯಾಹ ಬಹಿಹಿ, ಮೂರು ಲೋಕಗಳ ಹೊರಗೆ, ಭೂಲೋಕ, ಅಂತರಿಕ್ಷ, ಸ್ವರ್ಗದ ಹೊರಗೆ. ಸ್ವರ್ಗದ ಹೊರಗೆ ಇದ್ದದ್ದು ಯಾವುದು? ಮಹರ್ಲೋಕ, ಜನಲೋಕ, ತಪೋಲೋಕ ಎಂಬ ಮೂರು ಲೋಕಗಳು. ಅದರ ಮೇಲೆ ಸತ್ಯಲೋಕ, ಅದರ ಮೇಲೆ ವೈಕುಂಠ, ಒಟ್ಟಿಗೆ 5. ಈ 5 ವಿಧವಾದ ಸ್ಥಾನಗಳಿಗೆ ಹೋಗುವುದಕ್ಕೆ ಏನು ಅರ್ಹತೆ ಅನ್ನುವ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರು ಇಲ್ಲಿ ಹೇಳುವುದಿಲ್ಲ, ಬೇರೆ ಕಡೆಗೆ ಹೇಳ್ತಾರೆ. ಸಂಕ್ಷೇಪವಾಗಿ ಇಲ್ಲಿ ನಾವು ತಿಳಿಬಹುದು ಏನು ಅಂತಂದರೆ, 48 ನಿಮಿಷಕ್ಕಿಂತಲೂ ಹೆಚ್ಚಾಗಿ ಭಗವಂತನ ಸಾಕ್ಷಾತ್ಕಾರ ಯಾರಿಗೆ ಆಗುವುದು ಸಾಧ್ಯವೋ ಅಂತಹ ಜನ ವೈಕುಂಠಕ್ಕೆ ಹೋಗ್ತಾರೆ. ಏನು ಹೇಳಿ? ನಿತ್ಯದಲ್ಲಿ 48 ನಿಮಿಷಕ್ಕಿಂತಲೂ ಹೆಚ್ಚಾಗಿ ಭಗವಂತನ ದರ್ಶನವನ್ನು, ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಜ್ಞಾನಿಗಳು ವೈಕುಂಠಕ್ಕೆ ಹೋಗ್ತಾರೆ. 48 ನಿಮಿಷಕ್ಕಿಂತಲೂ ಕಡಿಮೆಯಾಗಿ ಯಾರು ಜ್ಞಾನವನ್ನು ಮಾಡಿಕೊಳ್ತಾರೋ ಅವರು ಸತ್ಯಲೋಕಕ್ಕೆ ಹೋಗ್ತಾರೆ. ಇದು 2 ಕ್ಲಾಸ್. ಇವರಿಬ್ಬರು ಪಕ್ವರಾದವರು. ಇನ್ನು ಅಪಕ್ವರಾದವರಲ್ಲಿ 3 ಭಾಗ. 30% ಜನ ಕೆಲವರು, 50% ಜನ ಕೆಲವರು, 70% ಜನ ಕೆಲವರು. ಹಾಗಾಗಿ ಆ 30% ಸಾಧನ ಮಾಡಿದವರು ಅವರಿಗೆ ಜ್ಞಾನ ಎಷ್ಟಿದೆ ಅಂತ ಕೇಳಿದರೆ, ಅ ಎಂಬ ಅಕ್ಷರವನ್ನು ಅನ್ನುವಾಗ ಎಷ್ಟು ಕಾಲ ಬೇಕೋ ಅಷ್ಟು ಕಾಲದೊಳಗೆ 4 ಭಾಗ ಮಾಡಿದರೆ ಎಷ್ಟು ಆಗತ್ತೋ ಅಂಥ ಫ್ರ್ಯಾಕ್ಷನ್ ಆಫ್ ಸೆಕೆಂಡಿನಲ್ಲಿ ದೇವರ ದರ್ಶನವನ್ನು ಮಾಡಿಕೊಳ್ಳುವ ಅರ್ಹತೆ ಉಳ್ಳವರು. ಅ ಎನ್ನುವುದಕ್ಕೆ 1 ಸೆಕೆಂಡು ಬೇಕಾಗುವುದಿಲ್ಲ. ಆ 1 ಸೆಕೆಂಡ್ ಅಲ್ಲ, ಅರ್ಧ ಸೆಕೆಂಡು ಅಂತ ಹಿಡೀರಿ. ಅದರೊಳಗೆ 4 ಭಾಗ ಮಾಡಿದರೆ 1/8 ಆಫ್ ಸೆಕೆಂಡ್ ಅಷ್ಟೇ ದೇವರ ದರ್ಶನವಾಗ್ತದೆ ಅವರಿಗೆ. ಅಷ್ಟೇ ದೇವರ ದರ್ಶನವಾಗ್ತದೆ. ನಿತ್ಯದಲ್ಲಾಗಬೇಕು. ಮಾತ್ರ ಒಂದು ಸಲ ಆದರಲ್ಲ, ನಿತ್ಯದಲ್ಲಾಗಬೇಕು. ನೀನು ಒಂದೇ ಸಲ ಆಗಿದೆ ಅಂತ ಹೇಳಿ ಜಗಳ ಆಡಿದರೆ ನಡೆಯುವುದಿಲ್ಲ. ಆದ್ದರಿಂದ ನಿತ್ಯದಲ್ಲಿ ಆ ವಿಧವಾದ ಭಗವಂತನ ದರ್ಶನ ಧ್ಯಾನ ಮಾಡುವ ಕಾಲದಲ್ಲಿ ಬರಬೇಕು. ಎರಡನೇದವರಿಗೆ ಅ ಎನ್ನುವ ಅಕ್ಷರ ಅನ್ನುವಾಗ ಎಷ್ಟು ಕಾಲವೋ ಅಷ್ಟು ಕಾಲದವರೆಗೆ ನಿತ್ಯದಲ್ಲಿ ಭಗವಂತನ ದರ್ಶನವಾಗಬೇಕು. ಧ್ಯಾನ ಮಾಡುವಾಗ ಗಂಟೆಗಳವರೆಗೆ ಧ್ಯಾನವಾಗಬಹುದು, ಆದರೆ ದರ್ಶನವಾಗುವುದು ಮಾತ್ರ ಒಂದೇ ಒಂದು ಅರ್ಧ ಸೆಕೆಂಡಿನಷ್ಟು ದೇವರ ದರ್ಶನ. ಇನ್ನು ಕೆಲವರಿಗೆ ಅ ಅ ಅ ಅ ಅ ಅ ಎಂದು 6 ಸಲ ಅಕಾರವನ್ನು ಅನ್ನುವುದಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಕಾಲ, 3 ಸೆಕೆಂಡಿನಷ್ಟು, 6 ಸೆಕೆಂಡಿನಷ್ಟು, ಎಷ್ಟೋ ಅಷ್ಟು ಕಾಲದವರೆಗೆ ಧ್ಯಾನ ಮಾಡುವಾಗ ನಿತ್ಯದಲ್ಲಿ ದೇವರ ದರ್ಶನವನ್ನು ಮಾಡಿಕೊಳ್ಳುವ ಅರ್ಹತೆ ಉಳ್ಳವರು ಯಾರೋ ಅವರು 3ನೇದು. ಮೊದಲನೇದವರಿಗೆ ಪಾದಯೋಗ, ಪಾದಯೋಗಿಗಳು. 2ನೇದವರು ಯೋಗಿಗಳು. 3ನೇದವರು ತಪಸ್ವಿಗಳು. 4ನೇದವರು ವಿದ್ಯಾವಂತರು. 5ನೇದವರು 48 ನಿಮಿಷಗಳವರೆಗೆ ದೇವರ ದರ್ಶನವನ್ನು ಮಾಡಿಕೊಳ್ಳಬಲ್ಲವರು ವಿದ್ಯಾವಂತರು, ಜ್ಞಾನವಂತರು. 48 ನಿಮಿಷಕ್ಕಿಂತಲೂ ಹೆಚ್ಚಾಗಿ ಭಗವಂತನ ದರ್ಶನವನ್ನು ಮಾಡಿಕೊಳ್ಳುವ ಸಾಮರ್ಥ್ಯವುಳ್ಳವರು ಮಹಾಜ್ಞಾನಿಗಳು, ಮಹಾವಿದ್ಯಾವಂತರು ಎಂದಾಗಿ ಕರಿಬೇಕು. ಅದನ್ನೇ ಭಾಗವತ ಹೇಳ್ತಾ ಇದೆ. ವಿದ್ಯಾ ತಪೋ ಯೋಗ. ವಿದ್ಯಾ ತಪೋ ಯೋಗ. ವಿದ್ಯೆ ಮಹಾವಿದ್ಯೆ, ತಪಸ್ಸು ಒಂದು, ಯೋಗ ಪಾದಯೋಗ. ಹಾಗಾಗಿ ಪಾದಯೋಗದಿಂದ ಮಹರ್ಲೋಕ, ಯೋಗದಿಂದ ಜನಲೋಕ, ತಪಸ್ಸಿನಿಂದ ತಪೋಲೋಕ, ವಿದ್ಯೆಯಿಂದ ಸತ್ಯಲೋಕ, ಮಹಾವಿದ್ಯೆಯಿಂದ ಮಹಾಜ್ಞಾನದಿಂದ ವೈಕುಂಠ ಎಂಬ 5 ಸ್ಥಾನಗಳಿಗೆ ಅವರವರಿಗೆ ವಿಲೇವಾರಿ ಮಾಡಿದಂತಾಯಿತು. ಹಾಗಾಗಿ ಇದು ಇನ್ನೊಂದು ಮಾತನ್ನು
ಇದೇ ಸಂದರ್ಭದಲ್ಲಿ ಬೈದ ಬಾಯಿ ಹೇಳಿ ಮುಗಿಸ್ತೇನೆ. ಯಾಕೆ ಅಂದರೆ ಆಮೇಲೆ ಮತ್ತೆ ನೀವು ನನಗೆ ಹತ್ರ ಬಂದು ತಕರಾರು ಮಾಡಬೇಡಿ. ಅದೇನು ಅಂದರೆ ಕರ್ಮಗಳನ್ನು ಮಾಡಿದ ಮಾತ್ರಕ್ಕೆ ಸ್ವರ್ಗ ಸಿಗುವುದಿಲ್ಲ. ಸ್ವಲ್ಪ ಭಕ್ತಿಯನ್ನು ಮಾಡ್ತೀರಿ, ಕರ್ಮವನ್ನು ಮಾಡಬೇಕು, ಜೊತೆಗೆ ಸ್ವಲ್ಪ ವಿಷ್ಣು ಭಕ್ತಿ ಇರಬೇಕು. 1% ನಿಮ್ಮ ಯೋಗ್ಯತೆಗೆ ತಕ್ಕಂದ್ರೊಳಗೆ ನಿಮ್ಮ ಯೋಗ್ಯತೆ 1 ಲೀಟರ್ ಹಾಲು ಹಾಕುವ ಯೋಗ್ಯತೆ ಇದೆ ಅಂತ ಇಟ್ಟಿರಿ. ಅಂದರೆ 1000 ಮಿಲಿಗ್ರಾಮ್. 1 ಮಿಲಿಗ್ರಾಮ್ ಆದರೂ ನೀನು ಭಕ್ತಿಯನ್ನು ಮಾಡಬೇಕು. ಅಂದರೆ ನೀನು ಮಾಡಿದ ಸತ್ಕರ್ಮದಿಂದ ಮೋಕ್ಷವಾಗತ್ತೆ, ಇದು ಸ್ವರ್ಗವಾಗ್ತದೆ. ಅಷ್ಟು ಭಕ್ತಿಯನ್ನು ಮಾಡದೇ ಇದ್ದಂತಹ ಅನೇಕ ಜನರು ಸತ್ಕರ್ಮಗಳನ್ನು ಮಾಡ್ತಾರಲ್ಲ, ಅವ್ರಿಗೇನಾಗತ್ತೆ? ವಿಷ್ಣು ಭಕ್ತಿಯನ್ನು 1 ಮಿಲಿಗ್ರಾಮು 1 ಹನಿಯೂ ಮಾಡಿಲ್ಲ ಅಂಥ ಜನರಿಗೇನಾಗತ್ತೆ? ಅವರಿಗೂ ಸ್ವರ್ಗವಾಗ್ತದೆ. ಅದು ಎಂಥ ಸ್ವರ್ಗ ಅಂತಂದರೆ ಡಮಿ ಸ್ವರ್ಗ, ರೋಲ್ಡ್ ಗೋಲ್ಡ್. ಅದು ಗೋಲ್ಡ್ ಅಲ್ಲ. ಸತ್ಕರ್ಮಗಳನ್ನು ಮಾಡಿದ್ದಾನೆ, ವಿಷ್ಣು ಭಕ್ತಿಯನ್ನು ಮಾಡಿಲ್ಲ, ಆ ಮನುಷ್ಯನಿಗೆ ಡಮಿ ಸ್ವರ್ಗವನ್ನು ಕೊಡ್ತಾರೆ. ಇದು ನಾನು ಹೇಳುವ ಮಾತಲ್ಲ, ಶ್ರೀಮದಾಚಾರ್ಯರು ಸಾಂಕಲ್ಪಿಕ ಸ್ವರ್ಗ ಅಂತ ಹೇಳ್ತಾರೆ. ಭಗವದ್ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುವ ಮಾತು. ಆದ್ದರಿಂದಾಗಿ ಈ ಸಾಂಕಲ್ಪಿಕ ಸ್ವರ್ಗವೇನಿದೆ ನೋಡಿ, ಈ ವಿಧವಾದಂತಹ ಸ್ವರ್ಗವನ್ನು ಕೊಡ್ತಾರೆ. ಅಲ್ಲೊಬ್ಬ ಇಂದ್ರ ಅಂತಿದ್ದ, ಇಲ್ಲೂ ಇಂದ್ರ ಇದ್ದಾನೆ. ಅಮೆರಿಕನ್ ಡೈಮಂಡ್ ಗೋಲ್ಡ್ಗಳನ್ನೆಲ್ಲ ಹಾಕ್ಕೊಂಡು ಓಡಾಡ್ತಕ್ಕಂಥ ಇಂದ್ರ ಒಬ್ಬವನಿದ್ದಾನೆ. ಅವನು ಹೋಗಿ ಒಳಗೆ ಕರ್ಕೊಂಡು ಹೋಗಿ ನೀನು ಯಾರಪ್ಪ ಅಂತ ಹೇಳಿದ್ರೆ ಆ ಹಿಟ್ಲರಿಂದ 2-3 ಹಿಟ್ಲರ್ಗಳಿತ್ತಲ್ಲ, ಹಾಗೆ ನಾನೊಬ್ಬ ಇಂದ್ರನಿಗಾಗಿ ಪ್ರತಿ ಇಂದ್ರ ಅಂತ ಹೇಳ್ತಾನೆ. ಅವನು ನಿಜವಾದ ಇಂದ್ರ ಅಲ್ಲ, ಅವನಿಗೆ ಆ ಸಾಮರ್ಥ್ಯವೂ ಇಲ್ಲ. ಅಂಥ ಇಂದ್ರ ಇದ್ದಾನೆ, ವರುಣ ಇದ್ದಾನೆ, ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ, ಎಲ್ಲರಿದ್ದಾರೆ, ಎಲ್ಲ ಡಮಿ. ಅಂತಹ ಸ್ವರ್ಗವನ್ನು ಭಗವಂತ ನಿರ್ಮಾಣ ಮಾಡಿ ಇಟ್ಟಿದ್ದಾನೆ ವಿಷ್ಣು ಭಕ್ತರಾಗದಿರುವ ಆದರೆ ಸತ್ಕರ್ಮವನ್ನು ಮಾಡಿದ ಜನರಿಗೆ ಎಂಟರ್ಟೈನ್ ಮಾಡುವುದಕ್ಕಾಗಿ. ನಾನು ಕೇಳಿದ್ದು, ಕನ್ವರ್ಟ್ ಆದ ಮುಸಲ್ಮಾನರಿಗೆ ಹಜ್ಜಿಗೆ ಹೋದಾಗ ಮಕ್ಕಾದಲ್ಲಿ ಇಷ್ಟು ದೂರದವರೆಗೆ ಬರುವುದಕ್ಕೆ ಮಾತ್ರ ಆಸ್ಪದ. ಪೂರ್ಣ ಒರಿಜಿನಲ್ ಆಗಿ ಯಾರು ಮುಸಲ್ಮಾನರು ಅವರಿಗೆ ಹತ್ತಿರ ಹೋಗುವುದಕ್ಕೆ ಅಧಿಕಾರ ಅಂತಂತಾರಲ್ಲ, ಹಾಗಿದ್ದಾಗೆ ಇಲ್ಲೂ ಈ ವ್ಯವಸ್ಥೆ ಇದೆ. ವಿಷ್ಣು ಭಕ್ತರಾದವರಿಗೆ, ಆಗದಿದ್ದವರಿಗೆ. ಇದು ಗೊತ್ತಿರಲಿ. ಬರೀ ಸತ್ಕರ್ಮ ಮಾಡಿ ಪ್ರಯೋಜನವಿಲ್ಲ, ವಿಷ್ಣು ಭಕ್ತಿ ಅತ್ಯಂತ ಅವಶ್ಯಕ, ಈವನ್ ಫಾರ್ ಸ್ವರ್ಗ ಅನ್ನುವುದು ಇಲ್ಲಿ ತಿಳಿದು ಬರುತ್ತದೆ. ಯೋಗೇಶ್ವರಾಣಂ ಗತಿಮಾಮನಂತಿ ಬಹಿಸ್ತ್ರಿಲೋಕ್ಯಪ್ಪವನಂತರತ್ಮ ನ ಕರ್ಮಭಿಸ್ತಂ ಗತಿಮಪ್ನುವಂತಿ ವಿದ್ಯಾತಪೋ ಯೋಗ ಸಮಾಧಿ ಭಾಜಾಂ. ಆಮೇಲೆ ವೈಶ್ವಾನರ ಲೋಕಕ್ಕೆ ಹೋಗ್ತಾರೆ. ಸುಷುಮ್ನಯ ಬ್ರಹ್ಮಪತೇನ ಶೋಚಿಷ ವಿಧೂತ ಕಲ್ಪೋತ ಹರೇ ರುದಸ್ತಾತ್. ಪರಮಾತ್ಮನಿಂದ ಶಿವಶುಮಾರ ಲೋಕ, ಆ ಶಿವಶುಮಾರ ಸ್ಥಾನಕ್ಕೆ ಹೋಗಿ ಅದರ ಉದಸ್ತಾತ್ ಪ್ರಯಾತಿ ಚಕ್ರಂ ನೃಪಶಂಶುಮಾರಂ. ಇಲ್ಲಿ ಒಂದು ಮಾತು ಬರ್ತದೆ, ಬಹಳ ಸುಂದರವಾದ ಮಾತು. ಗಂಗಾ ನದಿಯ ದಡದಲ್ಲೇ ಇದ್ದೇವೆ, ಆದ್ದರಿಂದ ಅವಶ್ಯವಾಗಿ ಸ್ಮರಣೆ ಮಾಡಬೇಕಾದ ಮಾತು. ವೈಶ್ವಾನರೇ, ವೈಶ್ವಾನರ ಲೋಕದಲ್ಲಿ ಪಾಪಗಳನ್ನು, ಪ್ರಾರಬ್ಧ ಕರ್ಮಗಳನ್ನು ತೀರಿಸಿಕೊಳ್ಳುವವರು ಕೆಲವರು. ಹೆಚ್ಚು ಪ್ರಾರಬ್ಧ ಕರ್ಮಗಳನ್ನು ವೈಶ್ವಾನರ ಲೋಕದಲ್ಲಿ ಕೆಲವರು ತೀರಿಸಿಕೊಳ್ತಾರೆ. ಕೆಲವರು ದ್ಯುನದ್ಯಾಂಬ, ಇದೇ ನದಿ ಸ್ವರ್ಗದಲ್ಲಿ ಹರಿತಾ ಇದೆ. ಆ ಸ್ವರ್ಗದಲ್ಲಿ ಹರಿಯುವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ರು ಅಂದರೆ ಅವರ ಪ್ರಾರಬ್ಧ ಕರ್ಮಗಳು ಹೋಯ್ತು. 100ಕ್ಕೆ 100 ಅಲ್ಲ, 100ಕ್ಕೆ 60ರಷ್ಟು, 70ರಷ್ಟು, 90ರಷ್ಟು. ದ್ಯುನದ್ಯಾಂಬ. ಸೂರ್ಯೇವ, ಸೂರ್ಯನಲ್ಲಿ ಕೆಲವರು ಪ್ರಾರಬ್ಧವನ್ನು ಕಳೆದುಕೊಳ್ತಾರೆ. ದೇಹ ಏವವ, ದೇಹದಲ್ಲೇ ಪ್ರಾರಬ್ಧವನ್ನು ಕಳೆದುಕೊಳ್ತಾರೆ ಭೋಗಿಸಿ. ಹೀಗೆ 4 ತರಹದ ಜನರಿದ್ದಾರೆ. ಅಧಿಕಾರಿಗಳಲ್ಲಿ ವ್ಯತ್ಯಾಸವಿದೆ ಎಂಬುದಾಗಿ ಹೇಳ್ತಾರೆ.